ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡ್ರಿ ನಾನು ತಿಂಗಳ ದಿನಸಿ ಸಾಮಾನುಗಳನ್ನು ತಂದೇವಿ. ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಸಂತೆ ಆದಾಗೊಮ್ಮೆ ಈ ರೀತಿ ಎಲ್ಲ ಲಿಸ್ಟ್ ಮಾಡಿಟ್ಟಿರ್ತೀನಿ. ಅಂದರೆ ಮನೆಗೆ ಏನೇನು ಬೇಕು ಅಂಥೇಳಿ ಎಲ್ಲನೂ ಒಂದು ಲಿಸ್ಟ್ ಒಳಗೆ ಬರೆದಿಟ್ಟಿರ್ತೀನಿ. ಆಮೇಲೆ ಹಸ್ಬೆಂಡ್ ಹೋಗ್ಬಿಟ್ಟು ಎಲ್ಲ ಸಂತೆನೂ ತೊಗೊಂಬರ್ತಾರೆ. ಇವು ನೋಡ್ರಿ, ನನ್ನ ಮಗನಿಗೆ ಅಂಥೇಳಿ ನೋಟ್ಬುಕ್ಕ ಇಲ್ಲಿ ಸಿಗ್ತಾವೆ ಕರೆ. ಆದ್ರೆ ಒಮ್ಮೆಲೆ ದಿನಸಿ ಸಾಮಾನು ತಗೊಂಬಂದಾಗ ತಂದ್ರಾಯ್ತು ಅಂಥೇಳಿ ಆ ಲಿಸ್ಟ್ ಒಳಗೆ ಬರೆದಿದ್ದೆ ಅವ್ನ ನೋಟ್ಬುಕ್ಗಳನ್ನೆಲ್ಲ. ಅಂದ್ರೆ 4 ಗೆರೆ ನೋಟ್ಬುಕ್, 2 ಗೆರೆದು ಮತ್ತು ಚೌಕೆರೆ ನೋಟ್ಬುಕ್ಕ ಲೆಕ್ಕಕ್ಕೆ ಅಂಥೇಳಿ ಸಪ್ರೇಟಾಗಿ ಬರ್ತಾವಲ್ಲ ಫ್ರೆಂಡ್ಸ್, ಅವಕ್ಕನ್ನೆಲ್ಲನೂ ಬರೆದಿಟ್ಟಿದ್ದೆ. ಅವ್ಕೂರ್ನ ತಂದಾರ. ಅದೇ ರೀತಿ ಕಡಲೆ ಹಿಟ್ಟು ನೋಡ್ರಿ, ಬಜ್ಜಿ ಹಿಟ್ಟಿದು ಕಡಲೆ ಹಿಟ್ಟು ಕಡಲೆಬೇಳೆ ಬೀಸ್ಕೊಂಡು ಬಂದಿಟ್ಟಿರ್ತೀನಿ. ಆ ಹಿಟ್ಟು ಅದರಲ್ಲೇ ಬಜ್ಜಿ ಮಾಡಿದ್ರೆ ಅಷ್ಟೊಂದು ಸರಿ ಅನಿಸಲ್ಲ. ಹಾಗಾಗಿ ಅಂಗಡಿಯಲ್ಲಿ ಕಡಲೆ ಹಿಟ್ಟು ಅಂತ ಸಿಗ್ತದಲ್ಲ ಫ್ರೆಂಡ್ಸ್, ಅದರಲ್ಲೇ ಬಜ್ಜಿ ಚಲೋ ಆಕ್ಕವು. ಹಾಗಾಗಿ ಬಜ್ಜಿಗೆ ಅಂಥೇಳಿ ಕಡಲೆ ಹಿಟ್ಟು ತರಿಸೀನಿ. ಅದೇ ರೀತಿ ಅವಲಕ್ಕಿ ಈಗಾಗಲೇ ಮನ್ಯಾಗ ಇನ್ನೊಂದು 2 kg ಅವಲಕ್ಕಿ ಇತ್ತು. ಆದರೂ ಮತ್ತು ಇನ್ನೂ ಸಂತೆ ಮಾಡ್ಬೇಕಾದ್ರೆ ತಿಂಗಳು 1.5 ತಿಂಗಳಾಗುತ್ತೆ. ಅಷ್ಟೊತ್ತು ಅನ್ನೋದ್ರೆ ಖಾಲಿ ಹಾಕವಲ್ಲ. ಅದಕ್ಕೋಸ್ಕರವಾಗಿ ಮತ್ತು ಒಂದು ಸ್ವಲ್ಪ ಒಂದು 3 kg ಇದೆ, 4 kg ಇದೆ ಫ್ರೆಂಡ್ಸ್ ಅವಲಕ್ಕಿ ತಂದಾರ. ಅದೇ ರೀತಿ ಬಿಸ್ಕಿಟ್ ಪ್ಯಾಕೆಟ್ಗಳನ್ನು ನೋಡ್ತಿರ್ಬೋದು. ಹಾಗೆ ಇದು ಸಾಂಬಾರು ಪೌಡರ್ ತಂದಾರ. ಇಷ್ಟೆಲ್ಲ ತೊಗೊಂಬಂದು ಇಟ್ಕೊಂಡ್ವಿ ಅಂದ್ರೆ 1.5 ತಿಂಗಳ ತನಕ ಸಂತೆ ಆಗುತ್ತೆ. ಆಮೇಲೆ ಮತ್ತು ಲಿಸ್ಟ್ ಬರೆದಿಟ್ಟಿರ್ತೀನಿ. ಮತ್ತು ತರಬೇಕು ನೋಡ್ರಿ. ಇದು ಅರಿಶಿಣ ಪುಡಿ, ಹೋದ ತಿಂಗಳು ತಂದು ಅರಿಶಿಣ ಪುಡಿ ಪ್ಯಾಕೆಟ್ ಹಂಗೆ ಅದ ಫ್ರೆಂಡ್ಸ್. ತರಬೇಡ ಅಂತ ಹೇಳಿದೆ ಹಸ್ಬೆಂಡ್ಗೆ. ಇನ್ನೂ ಅದೇ ಪ್ಯಾಕೆಟ್ ಅದ ಅಂತ ಹೇಳಿದ್ದೆ. ಅವ್ರ ಲಿಸ್ಟಲ್ಲಿ ಬರೆದಿದ್ನೆಲ್ಲ ಆಮೇಲೆ ಹಂಗೆ ತೊಗೊಂಬಂದ್ಬಿಟ್ಟಾರ. ಅದೇ ರೀತಿ ನೋಡ್ರಿ, ಶಾಂಪೂದ ಪ್ಯಾಕೆಟ್ ಇವು ಕ್ಲಿನಿಕ್ ನಾವು ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್ ಶಾಂಪೂ ಫ್ರೆಂಡ್ಸ್. ಅವಕ್ಕೂರ್ನ ತೊಗೊಂಡು ಬಂದಾರ. ಅದೇ ರೀತಿ ಪೆನ್ನು ಮತ್ತು ಮೆಂತ್ಯಕಾಳು ಮತ್ತು ಅದೇ ರೀತಿ ಇದು ಟೂತ್ ಪೇಸ್ಟನ್ನು ಕೂಡ ಬರೆದಿದ್ದೆ. ಯಾವಾಗಲೂ ಕೋಲ್ಗೇಟ್ ತರ್ತಿದ್ರು, ಈ ಸಲ ದಂತಕಾಂತಿ ತೊಗೊಂಬಂದಾರ ನೋಡ್ರಿ. ಇದರಲ್ಲೇ ಹಲ್ಲು ಸ್ವಚ್ಛಕ್ಕಾವು. ಅದೇ ರೀತಿ ಕಡ್ಡಿ ಪೊಟ್ಟಣ ಕೂಡ ತೊಗೊಂಬಂದಾರ. ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ನಮ್ಮ ತಿಂಗಳ ದಿನಸಿ ಸಾಮಾನು ಎಲ್ಲ ಸೇರಿಬಿಟ್ಟು, ಇದು ಮೆಂತ್ಯಕಾಳು ನೋಡ್ರಿ, ಎಲ್ಲ ಸೇರಿಬಿಟ್ಟು 2080 ರೂಪಾಯಿ ಆಯಿತು. ಅದನ್ನು ಕೂಡ ಚೀಟಿಯಲ್ಲಿ ಬರ್ದಾರ. ನನಗೆ ಚೀಟಿ ತೋರಿಸೋದು ನೆನಪಾಗಲಿಲ್ಲ ಫ್ರೆಂಡ್ಸ್. ಇಷ್ಟು ಸೇರಿಬಿಟ್ಟು 2080 ರೂಪಾಯಿ. ಮತ್ತು ಅದೇ ರೀತಿ 5 kg ಎಣ್ಣೆ ಕೂಡ ಬಾಟಲ್ ಒಳಗೆ ಸಿಗ್ತದಲ್ಲ ಫ್ರೆಂಡ್ಸ್, ಅದೇ ಬಾಟಲ ತಿಂಗಳ ಸಂತೆ ಮಾಡೋ ಮುಂದಾಗ ಒಂದು ಎಣ್ಣೆ ಬಾಟಲ್ ತೊಗೊಂಬಂದ್ಬಿಡ್ತಾರೆ. ಅದರಲ್ಲಿ 5 kg ಇರ್ತದೆ. ಅಷ್ಟೆಲ್ಲ ಸೇರಿಬಿಟ್ಟು 2080 ರೂಪಾಯಿ ಆಯ್ತು ನೋಡ್ರಿ ತಿಂಗಳ ದಿನಸಿ ಸಾಮಾನ್ಕ ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ನೋಡ್ತಿರ್ಬೋದು, ಇದು ಚಹಾ ಪುಡಿ ಈಗಾಗಲೇ ಮನ್ಯಾಗ ಅದ. 1 ಪಾಕೆಟ್ ಅದ. ಮತ್ತು ಇದೊಂದು 2 ಪಾಕೆಟ್ ತರಿಸಿದೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ನನ್ನ ತಿಂಗಳ ದಿನಸಿ ಸಾಮಾನು. ಹಂಗೆ ಪೆನ್ನನ್ನು ಕೂಡ ತರಿಸಿಟ್ಟಿನಿ. ಅಂದರೆ ಕೆಂಪ ಪೆನ್ನ, ನೀಲಿ ಪೆನ್ನ ಅವು ಬೇಕಾಕವಲ್ಲ. 2 ದಿನಕ್ಕೊಮ್ಮೆ ಪೆನ್ ಬೇಕಾಕವ್ರು ರೋಹಿತ್ಗೆ. ಹಾಗೆ ನೋಡ್ರಿ, ಇದು 5 kg ಸಕ್ಕರೆ ಅದ. ಸಕ್ಕರೆ ಭಾಳ ಬೇಕಾಗುತ್ತೆ, ಯಾಕಂದ್ರೆ ಚಹಾ ಭಾಳ ಕುಡ್ತೀವಿ ನಮ್ಮ ಮನ್ಯಾಗ. ಅದಕ್ಕೋಸ್ಕರವಾಗಿ 5 kg ಸಕ್ಕರೆ. ಮತ್ತು 1 ತಿಂಗಳು ಅನ್ನೋದ್ರಾಗ ಖಾಲಿ ಆಗಿಬಿಟ್ಟಿರ್ತದೆ. ಮತ್ತು 1 kg 2 kg ಅಂಥೇಳಿ ಇಲ್ಲೇ ತೊಗೊಂಬಂದಿರ್ತೀನಿ ಸಮೀಪ ಇರೋ ಅಂಗಡಿ ಒಳಗೆ. ಇಲ್ಲಿ ನೋಡ್ರಿ, 1-2 ಮೈಗೆ ಹಚ್ಕೊಳ್ಳೋ ಸಾಬೂನ, ಲೈಕ್ ಬಾಯ್ ಸಾಬೂನು ಇನ್ನೂ ಒಂದಿತ್ತು. ಆದರೂ ಇನ್ನೊಂದು 2 ಇರಲಿ ಅಂಥೇಳಿ ಈ ಸಲ ಸಂತೂರ್ ತರಿಸಿ ನೋಡ್ರಿ. ಈ ವೈಟ್ ಕಲರ್ ಸಂತೂರ್ ಸಾಬೂನ ಸ್ಮೆಲ್ ಚಲೋ ಇರ್ತಾವೆ. ಅದಕ್ಕೋಸ್ಕರವಾಗಿ ಈ ಸಲ ತರಿಸಿನಿ. ಅದೇ ರೀತಿ ಬಾಂಡೆ ತಿಕ್ಕು ಸೋಪ ಮತ್ತು ಪೆನ್ ಕೂಡ ನೋಡ್ರಿ, ಪೆನ್ ಕೂಡ ತೊಗೊಂಬಂದದ. ಇನ್ನು ಇವ್ಕೂರ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿಡಬೇಕು. ಇಲ್ಲಿ ನೋಡ್ರಿ, ಇದು ಎಣ್ಣೆ ಬಾಟಲ 5 kg ಇರ್ತದೆ ಫ್ರೆಂಡ್ಸ್ ಅದ್ರೊಳಗೆ. ಇಷ್ಟು ನೋಡ್ರಿ ನಮ್ಮದು ತಿಂಗಳ ದಿನಸಿ ಸಾಮಾನು. ಇಷ್ಟಕ್ಕೆಲ್ಲ ಸೇರಿ 2080 ರೂಪಾಯಿ ಆಯಿತು ಫ್ರೆಂಡ್ಸ್. ಅದೇ ರೀತಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಹಾಗೆ ನನ್ನ ಬ್ಲಾಗ್ ಹೆಂಗೆ ಅನ್ಸಾಕತ್ತಾವ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಈ ಬಕೆಟ್ ಖಾಲಿ ಅದ ಫ್ರೆಂಡ್ಸ್. ಇದು ಅಂದ್ರೆ ಮನೆಗೆ ಪೇಂಟ್ ಮಾಡೋಕ್ಕಂಥೇಳಿ ತೊಗೊಂಬಂದಿತ್ತಲ್ಲ ಆ ಬಕೆಟ್ ಇದು ಖಾಲಿ ಅದ. ಅದೇ ರೀತಿ ಇದ್ರ ಮುಚ್ಚಳ ಅದ. ಅದಕ್ಕೋಸ್ಕರವಾಗಿ ಎಲ್ಲ ಸಣ್ಣ ಸಾಮಾನು ಇದ್ರಾಗಿಟ್ಟು ಸ್ಟೋರ್ ಮಾಡಿಟ್ಟು ಮುಚ್ಚಿಟ್ಬಿಡ್ತೀನಿ. ಇಲ್ಲಿ ನೋಡ್ರಿ, ಬಿಸ್ಕಿಟ್ ಪಾಕೆಟ್ ಹೋದ ತಿಂಗಳು ತಂದು ಬಿಸ್ಕಿಟ್ ಪಾಕೆಟ್ ಇನ್ನೂ 3 ಪಾಕೆಟ್ ಅದಾವು. ಅವಕ್ಕೂ ಕೂಡ ಇದರಲ್ಲೇ ಇಟ್ಟಿದ್ದೆ, ಇದೇ ಬಕೆಟಲ್ಲಿ ಇಟ್ಟಿದ್ದೆ. ಇವಾಗ ಕಡೆಗೆ ತೆಗೆದು ನೋಡ್ರಿ. ಈಗ ಎಲ್ಲ ಸಣ್ಣ ಸಾಮಾನು ಅಂದ್ರೆ ಇವೆಲ್ಲ ಇದ್ರಾಗ ಏನೇನು ಹಿಡಿಸ್ತಾವಲ್ಲ ಅವಕ್ಕನ್ನೆಲ್ಲ ಇದ್ರಾಗ ಇಟ್ಬಿಟ್ಟು ಮುಚ್ಚಿಡ್ತೀನಿ. ಇದಕ್ಕೆ ಮುಚ್ಚಳ ಅದಲ್ಲ ಫ್ರೆಂಡ್ಸ್ ಈ ಬಕೆಟ್ಗೆ. ಹಾಗಾಗಿ ಎಲ್ಲನೂ ಇದರಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಅಂದರೆ ಒಂದೇ ಕಡೆ
ಸಿಕ್ಬಿಡ್ತಾವೆ. ಅಲ್ಲೊಂದು ಇಲ್ಲೊಂದು ಇಟ್ನಿ ಅಂತಂದ್ರೆ ಜಲ್ದಿ ಕೈಗೆ ಸಿಗಲ್ಲಲ್ಲ, ಅದಕ್ಕೋಸ್ಕರವಾಗಿ ಜಲ್ದಿ ಕೈಗೆ ಎಟಕಬೇಕಂತ ಹೇಳಿಬಿಟ್ಟು ಇದರಲ್ಲೇ ಇಟ್ಟು ಮುಚ್ಚಿಟ್ಬಿಡ್ತೀನಿ. ಮತ್ತು ಹಿಟ್ಟನ್ನು ಮಾತ್ರ ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೆಂಡ್ಸ. ಕಡ್ಯಾಕೆ ಹಾಗೆ ಇಟ್ನಿ ಅಂತಂದ್ರೆ ಗೊಂಡಾಳೆ ಆಗಿಬಿಡ್ತಾವೆ. ಅಂದ್ರೆ ಬಜ್ಜಿ ಹಿಟ್ಟನ್ನು ಯಾವಾಗಾರ ಒಮ್ಮೊಮ್ಮೆ ಯೂಸ್ ಮಾಡ್ತೀನಲ್ಲ, ಅದಕ್ಕೋಸ್ಕರವಾಗಿ ನಾ ಕಡ್ಯಾಕೆ ಎಲ್ಲಾರ ಡಬ್ಬ್ಯಾಗ ಮುಚ್ಚಿಟ್ನಿ ಅಂತಂದ್ರೆ ಗೊಂಡಾಳ ಆಗ್ಬಿಡ್ತಾವೆ, ಮತ್ತು ಬಾಳುಳ ಥರ ಹುಳ ಆಗ್ಬಿಡ್ತಾವೆ. ಮತ್ತು ಆಮೇಲೆ ಸೋಸೋದು ಮತ್ತು ಅದೊಂದು ಮತ್ತು ಹುಳ ಆರಿಸೋದು ಅದೊಂದು ಕೆಲಸ ಆಗ್ಬಿಡ್ತದೆ. ಫ್ರಿಜ್ಜಲ್ಲಿ ಕೆಳಗಿನ ಖಾನೆದಾಗ ಇಟ್ನಿ ಅಂತಂದ್ರೆ ಎಷ್ಟು ದಿನ ಇಟ್ಟರು ಕೂಡ ಹುಳ ಆಗೋದಿಲ್ಲ. ತಂದಾಗ ಹೆಂಗಿರ್ತದಲ್ಲ ಹಿಟ್ಟು ಅದೇ ರೀತಿ ಇರ್ತದೆ. ಅದಕ್ಕೋಸ್ಕರವಾಗಿ ಕಡಲೆ ಹಿಟ್ಟನ್ನೊಂದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಈ ಉಳಿದ ಎಲ್ಲ ಸಾಮಾನನ್ನು ಈ ಬಕೆಟೊಳಗೆ ಇಟ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಮತ್ತು ಅದೇ ರೀತಿ ಅವಲಕ್ಕಿಯನ್ನು ಕೂಡ ಒಂದು ಡಬ್ಬದಲ್ಲಿ ಇಡ್ತೀನಿ. ಸಕ್ಕರೆಯನ್ನು ಕೂಡ ಇನ್ನೊಂದು ಡಬ್ಬದಲ್ಲಿ, ಈ ಅವಲಕ್ಕಿ ಸಕ್ಕರೆಯನ್ನು ಎರಡು ಬೇರೆ ಬೇರೆ ಡಬ್ಬದಲ್ಲಿ ಸ್ಟೋರ್ ಮಾಡಿಡ್ತೀನಿ. ಈ ಉಳಿದು ಸಣ್ಣ ಸಣ್ಣ ಸಾಮಾನು ಇನ್ಕ ತೋರಿಸಿದ್ನಲ್ಲ ಫ್ರೆಂಡ್ಸ್, ಅವಕ್ಕನ್ನು ಮಾತ್ರ ಈ ಬಕೆಟಲ್ಲಿ ಇಟ್ಬಿಟ್ಟು ಎತ್ತಿಡ್ತೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗ್ಯದ. ನಾನು ಇವಾಗ ತಲೆ ಸ್ನಾನ ಮಾಡಿದೆ. ಬೆಳಿಗ್ಗೆ ಜಳಕ ಮಾಡಿದ್ನಿ ಫ್ರೆಂಡ್ಸ. ತಲೆಗೆ ಭಾಳ ಅಂದ್ರೆ ಭಾಳ ಹೊಟ್ಟಾಗ್ಬಿಟ್ಟಿತ್ತು. ಅದಕ್ಕೋಸ್ಕರವಾಗಿ ತಲೆಗೆ ಅಲೋವೆರಾ ಜೆಲ್ಲನ್ನು ಹಚ್ಕೊಂಡಿದ್ದೆ. ಅಂದ್ರೆ ಅಂಗಡಿ ಒಳಗೆ ತಂದದ್ದಲ್ಲ ಫ್ರೆಂಡ್ಸ, ಮನೆಯೊಳಗೆ ಅಲೋವೆರಾ ಗಿಡ ಇತ್ತಲ್ಲ, ಅದನ್ನು ಅಲೋವೆರಾ ಜೆಲ್ಲನ್ನು ತಲೆಗೆ ಅಪ್ಲೈ ಮಾಡಿದ್ದೆ. ಭಾಳ ಹೊಟ್ಟೆ ಥರ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರವಾಗಿ ಅದನ್ನು ಹಚ್ಕೊಂಡು ಒಂದು 2-3 ಗಂಟೆ ಬಿಟ್ಬಿಟ್ಟು ಇವಾಗ 1 ಗಂಟೆ ಆಗಿತ್ತು ಫ್ರೆಂಡ್ಸ. ಇವಾಗ ತಲೆ ಸ್ನಾನ ಮಾಡಿ ನೋಡಿರಿ. ಇಲ್ಲಿ ನೋಡಿರಿ, ಸಕ್ಕರೆ ಇದ್ರಾಗ ಹಾಕಿಟ್ಟೆ. ಮತ್ತು ಅದೇ ರೀತಿ ಅವಲಕ್ಕಿಯನ್ನು ಈ ಡಬ್ಬದಲ್ಲಿ ಇಟ್ಟು ನೋಡಿರಿ. ಅಂದ್ರೆ ಯಾವಾಗಲೂ ಅವಲಕ್ಕಿಯನ್ನು ಇದೇ ಡಬ್ಬದಲ್ಲಿ ಇಡ್ತೀನಿ ಫ್ರೆಂಡ್ಸ. ಹೋದ ತಿಂಗಳ ತಂದ ಅವಲಕ್ಕಿ ನೋಡಿರಿ, ಇನ್ನೂ 2 kg ಆಗುವಷ್ಟು ಅವಲಕ್ಕಿ ಇತ್ತು ಹೋದ ತಿಂಗಳು ತಂದದ್ದು. ಜಾಸ್ತಿ ಅವಲಕ್ಕಿಯನ್ನು ಮಾಡೋಂಗಿಲ್ಲ ಫ್ರೆಂಡ್ಸ. ಯಾವಾಗಲಾದರೂ ಜನ ಹೆಚ್ಚಿದ್ದಾಗ ಮಾತ್ರ ಜಾಸ್ತಿ ಇದಾಗುತ್ತೆ. ನಾವು ಇರೋದು 3 ಜನ ಅಲ್ಲ, ಹಾಗಾಗಿ ತಿಂಗಳಿಗೆ 5 kg ತಂದ್ವಿ ಅಂತಂದ್ರೆ ಇನ್ನು ನೋಡಿರಿ ಇನ್ನೂ 2 kg ಆಗೋಷ್ಟು ಅವಲಕ್ಕಿ ಅದ. ಈ ತಿಂಗಳು ತಂದದ್ದನ್ನು ತಳದಾಗಿರ್ತೀನಿ. ಮತ್ತು ಹೋದ ತಿಂಗಳದ ತಂದದ್ದು ಅವಲಕ್ಕಿ ಇದನ್ನು ಮೇಲ್ಗಡೆ ಇಟ್ಬಿಡ್ತೀನಿ. ಮತ್ತು ಇದನ್ನು ಮಾಡಿದಾಗೊಮ್ಮೆ ಇದ್ರಾಗಿಂದ ತೊಗೊಂಡು ಮಾಡಿದ್ರೆ ಆತತ್ ಹೇಳ್ಬಿಟ್ಟು ಇದನ್ನು ಮ್ಯಾಗಿಟ್ಟು ಮುಚ್ಚಿಡ್ತೀನಿ ನೋಡಿರಿ. ಈಗ ಇವಕ್ಕನ್ನ ಅವ್ರ ಜಾಗಕ್ಕೆ ಎತ್ತಿಟ್ಬಿಡ್ತೀನಿ. ಫ್ರೆಂಡ್ಸ, ಅದೇ ರೀತಿ ಮ್ಯಾಗಿ ಪ್ಯಾಕೆಟನ್ನು ನೋಡಿರಿ. ಈ ಸಲ ಯಾವಾಗಲೂ ಸಣ್ಣ ತರ್ತಿದ್ರು ಅಂಗಡಿ ಒಳಗೆ, ಸಣ್ಣ ಇರ್ತಿದ್ವತ್ತ. ಈ ಸಲನೂ ಅವೇ ಇದ್ದು ತರಬೇಡ ಅಂತ ಹೇಳಿದೆ. ದೊಡ್ಡ ಮ್ಯಾಗಿ ಪ್ಯಾಕೆಟ್ ತಂಬರ್ರಿ ಅಂತ ಹೇಳಿದೆ. ಮ್ಯಾಗಿ ಪ್ಯಾಕೆಟ್ನು ಕೂಡ ಅದರಲ್ಲೇ ಇಟ್ಟೀನಿ ನೋಡಿರಿ. ಎಲ್ಲನೂ ಈ ಬುಕ್ಸ್ ಮತ್ತು ಆ ಡಬ್ಬಿಗಳ್ನ ಯಾವ್ಯಾವ ಜಾಗಕ್ಕೆ ಇಡಬೇಕು ಅಲ್ಲಿ ಇಟ್ಟು ನೋಡಿರಿ. ಬಕೆಟನ್ನು ಕೂಡ ಇಲ್ಲಿ ಇಟ್ಟೀನಿ, ಈ ಮೂಲೆ ಒಳಗೆ ಇಟ್ಟೀನಿ ಎಣ್ಣೆ ಇದ್ರಾಗ ನೋಡಿರಿ. ಇಲ್ಲಿ ಸಜ್ಜಿ ರೊಟ್ಟಿಯನ್ನು ಈ ಹಾಳೆ ಒಳಗೆ ಹಾಕಿಟ್ಟೆ, ಈ ರೀತಿ ಪ್ಯಾಕ್ ಮಾಡಿಟ್ಟೇವಿ. ಇದರಲ್ಲಿ ಈಗ ಕಡ್ಯಾಕೆ ಒಂದು ಸ್ವಲ್ಪ ಅದಾವೆ ಫ್ರೆಂಡ್ಸ, ಹಂಗಾಗಿ ಉಳಿದ ಸಜ್ಜಿ ರೊಟ್ಟಿನ ಇಲ್ಲೇ ಹಾಕಿಟ್ಟೇವಿ. ಬೇಕಾದಾಗ ತೊಗೊಂಡು ತಿನ್ನಕ್ಕೆ ಬರ್ತಾವೆ ಅಂತ ಹೇಳಿ ಉಳಿದು ಸಜ್ಜಿ ರೊಟ್ಟಿನ ಈ ಹಾಳೆ ಒಳಗೆ ಹಾಕಿ ಕಟ್ಟಿಟ್ಟೆ ನೋಡಿರಿ. ಅಂದ್ರೆ ಇವು ನನ್ನ ತಮ್ಮನ ಮದುವೆ ಒಳಗೆ, ನಮ್ಮ ತಮ್ಮನ ಮದುವೆಗೆ ಅಂಥೇಳಿ ಮಾಡಿಸಿದ್ವಲ್ಲ ಫ್ರೆಂಡ್ಸ ಸಜ್ಜಿ ರೊಟ್ಟಿ, ಅವೆಲ್ಲ ಸಾಕಷ್ಟು ರೊಟ್ಟಿ ಉಳಿದಿದ್ದು. ಹಾಗಾಗಿ ನಾನು ಕೂಡ ಈ ಕಡೆ ಒಂದು ಸ್ವಲ್ಪ ತಂದೀನಿ ನೋಡಿರಿ. ಹೋದ ತಿಂಗಳದ ಎಣ್ಣೆ ಇನ್ನೂ ಒಂದು ಸ್ವಲ್ಪ ಉಳ್ದದದು. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ಬಿಸಿಲು ಹೆಂಗದ ಅಂತ ಹೇಳಿ. ಇವಾಗ ರೋಹಿತ್ ಸಾಲಿಗೆ ಹೋಗುತ್ತೆ. ನಾನು ನೋಡಿರಿ ಮನೆ ತುಂಬ ಹೆಂಗೆ ಅಲ್ಲೊಂದು ಇಲ್ಲೊಂದು ಬುಕ್ಕ ಹೋಗ್ದಾನ. ಈಗ ಇವ್ಕೂರ್ನ ಚಲೋ ಹೊತ್ನಾಗ ಇಡಬೇಕು ಫ್ರೆಂಡ್ಸ್. ಮತ್ತು ಇನ್ನೊಂದು 2 ತಾಸು ಆದ್ಮೇಲೆ ಮತ್ತೆ ಬರ್ತಾನೆ ಸಾಲ್ಬಿಟ್ಟು. ಆಮೇಲೆ ಮತ್ತೆ ಇದಕ್ಕಿದ್ದಂಗೆ ನೋಡಿರಿ ಫ್ರೆಂಡ್ಸ. ನಮ್ಮ ತಮ್ಮಂದು ಮದುವೆ ಆಗಿ ಇವತ್ತಿಗೆ 1 ವಾರ ಆಯಿತು. ಆ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಂದು ಮದುವೆ ಬ್ಯುಸಿ ಒಳಗೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿಡಿಯೋಗ್ರಾಫರ್ ವಿಡಿಯೋ ಮಾಡ್ಯಾರ, ಅವ್ರ ಕಡೆ ಹಾಕಿಸ್ಕೊಂಡ್ಬಿಟ್ಟು ಆಮೇಲೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ, ನೋಡ್ತೀನಿ. ಅರಿಶಿನ ಶಾಸ್ತ್ರದ್ದು ಮತ್ತು ನಾವು ಮನೆಯಲ್ಲೇ ಮಾಡಿದ್ವಲ್ಲ ಫ್ರೆಂಡ್ಸ್, ಅರಿಶಿನ ಶಾಸ್ತ್ರ, ಗ್ರೂಮ್ ಪಾರ್ಟಿ ಮತ್ತು ಒಳಕಲ್ ಪೂಜೆ ಅವಕ್ಕೂರ್ನ ಅಂಥ ವಿಡಿಯೋ ಎಲ್ಲ ಶೇರ್ ಮಾಡೀನಿ. ದಯವಿಟ್ಟು ವಿಡಿಯೋನ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಆದರೆ ಮದುವೆ ಒಳಗೆ ಮತ್ತು ಕೆಲಸ ಇರ್ತಾವಲ್ಲ ಫ್ರೆಂಡ್ಸ, ಓಡಾಡೋದು ಅದು, ಹಾಗಾಗಿ ವಿಡಿಯೋ ಮಾಡೋದು ಆಗಲಿಲ್ಲ. ವಿಡಿಯೋಗ್ರಾಫರ್ ಮಾಡಿದ್ದ ವಿಡಿಯೋನ ಅವ್ರಿಗೆ ಕೇಳ್ತೀನಿ, ಅವ್ರು ಕೊಟ್ಟರು ಅಂದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಮೇಲೆ ಇವಾಗ ನೋಡಿರಿ ಕೂಲನ್ನು ಒಣಗಿಸ್ಕೊಳಕತ್ತೀನಿ. ಫ್ಯಾನ್ ಹಾಕ್ಬಿಟ್ಟು ಕೂಲನ್ನು ಒಣಗಿಸ್ಕೊಳಕತ್ತೀನಿ ಇಲ್ಲೇ
ಫ್ರೆಂಡ್ಸ್ ಇನ್ನೂ ನಂದು ಊಟ ಕೂಡ ಆಗಿಲ್ಲ. ಟೈಮ್ 2 ಗಂಟೆ ಆಗ್ಲಕ್ಕೆ ಬಂದದ. ಇವತ್ತು ಅಡ್ಗೆ ಬಂದ್ಬಿಟ್ಟು ಚಪಾತಿ ಹಿಟ್ಟನ್ನು ಅದು ನಾದಿಟ್ಟಿನಿ, ರಾತ್ರಿ ಮಾಡಿದ್ರೆ ಆಯ್ತಂತ ಹೇಳ್ಬಿಟ್ಟು. ಸಜ್ಜಿ ರೊಟ್ಟಿ ಅದಾವಲ್ಲ ಫ್ರೆಂಡ್ಸ, ರೊಟ್ಟಿ ಮತ್ತು ಪಲ್ಯ. ಇವತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ನಿ ಫ್ರೆಂಡ್ಸ. ಅನ್ನ ಮತ್ತು ಶೇಂಗಾ ಸಾರು ಕೂಡ ಅದ. ರೊಟ್ಟಿ ಪಲ್ಯ ಉಂಡ್ರೆ ಆಯಿತು ಅಂತ ಹೇಳಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಸಂಜೆಗೆ ಹಸ್ಬೆಂಡ್ ಬಂದ್ಮ್ಯಾಗ ಚಪಾತಿ ಮಾಡಿಕೊಟ್ರೆ ಆಯ್ತು ಅಂತ ಹೇಳಿ ಹಿಟ್ಟನ್ನು ಹಾಗೆ ಇಟ್ಟೀನಿ. ಅನ್ನ ಸಾರು ಕೂಡ ಅದ. ರೋಹಿತ್ಗೆ ಒಂದು ಸ್ವಲ್ಪ ನಿನ್ನೆ ಅನ್ನ ಸಾರು ಉಂಡನ, ಇವತ್ತು ಅದೇ ತಿನ್ನಪ್ಪ ಅಂತಂದ್ರೆ ಅಳ್ತಾನವ. ಹಾಗಾಗಿ ಅವನಿಗಂತ ಹೇಳಿ ಒಂದು ಸ್ವಲ್ಪ ಏನಾರ ಮಾಡ್ತೀನಿ, ಏನಾರು ಮಾಡಿಕೊಡ್ತೀನಿ ಅವಾಗ. ಬೇರೆ ಏನಾರ ಅವ ಏನು ತಿಂತೀನಂತಾನ ಅದನ್ನು ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಅವಾಗ. ಫ್ರೆಂಡ್ಸ್ ತಮ್ಮನ ಮದುವೆ ಆದ್ಮ್ಯಾಗ ರೋಹಿತ್ಗೆ ಆರಾಮ್ ತಪ್ಪಿಡ್ತು. ಯಾಕಂದ್ರೆ ಅವಾಗ ಗಾಡಿ ಒಳಗೆ ಅಡ್ಡಾಡೋದಂದ್ರೆ ಆಗಿ ಬರೋದಿಲ್ಲ. ಹಂಗಾಗಿ ಒಂಥರ ವಾಮಿಟ್ ಆದಂಗೆ ಆಗ್ಬಿಡ್ತದ. ಅದಾದ್ಮ್ಯಾಗ ಅವಾಗ ಆರಾಮ್ ತಪ್ಪಿಡ್ತು. ಮಂಗನ ಬಾವು ಥರ ಆಗ್ಬಿಟ್ಟಿತ್ತು, ಜ್ವರ ವಾಂತಿ. ಅದು ನೋಡಬಾರ್ದು, ಒಂದು ವಾರ ತನಕ ಅವನದು ಮನೆ ಒಳಗೆ ಇದ್ಕೊಂಡು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟ ನನ್ನ ತಮ್ಮ ಡಾಕ್ಟರ್ ಅದಾನ ಫ್ರೆಂಡ್ಸ. ಹಾಗಾಗಿ ಅವನ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಟ್ಟಾನ ಅವಾಗ. ಒಂದು ವಾರ ಆದ್ಮ್ಯಾಗ ಇವಾಗ ಶಾಲೆಗೆ ಹೊಂಟ ನೋಡ್ರಿ ಅವ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ. ನಮ್ಮ ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಮತ್ತು ನನ್ನ